ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರೋಶಾ ಕುಚ್ಚು ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಕ್ರೋಶಾ ಕುಚ್ಚಿಗೆ ಹೇಗೆ ಹರಳೆ ದಾರ ಸುತ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಈ ಥರ ಒಂದು ಥ್ರೆಡ್ ತೊಗೊಂಡಿದ್ದೀನಿ, ಈ ಥರ 2 ವೇಸ್ಟ್ ಕಾರ್ಡ್ ತೊಗೊಂಡಿದ್ದೀನಿ. ಈ ಥರ ವೇಸ್ಟ್ ಕಾರ್ಡ್ ಇಲ್ಲ ಅಂದರೆ ಯಾವ್ದಾದ್ರು ಗಟ್ಟಿಯಾಗಿರೋದು, ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಥರ ಗಟ್ಟಿ ಇರೋದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಅದಕ್ಕೂ ಸುತ್ಕೋಬೋದು. ಹೇಗೆ ದಾರ ಸುತ್ತೋದು ಅಂತ, ಹೇಗೆ ದಾರ ರೆಡಿ ಮಾಡ್ಕೊಳ್ಳೋದು ಹರಳಿ ದಾರ ಅಂತ ನೋಡೋಣ. ಈ ಥರ ದಾರದಲ್ಲಿ ಮೊದಲು ಈ ದಾರನ ಹೀಗೆ ಇಟ್ಟು ಇದರಲ್ಲಿ ಹೋಲ್ಡ್ ಮಾಡಿಕೊಂಡು ಈ ಥರ ಸುತ್ಕೊಳ್ಳೋಣ. ಒಂದು ಸ್ವಲ್ಪ ಅಂದಾಜ್ ಮೇಲೆ ಈಗ ಇದಕ್ಕಾಯಿತು. ಈಗ ಎರಡನೇ ಎಳೆ ಸುತ್ತಬೇಕು ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಈಗಿರೋ ದಾರನ ಈ ಥರ ಫೋಲ್ಡ್ ಮಾಡಿಕೊಂಡು ಈಗಿರೋ ದಾರನ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡು ಈಗ ಇದಕ್ಕೆ ಸುತ್ಕೊಳ್ಳೋಣ. ಇದು ಎರಡನೇ ಎಳೆ. ಈ ಎಂಡಿಗೆ ಮತ್ತೆ ಇದನ್ನು ಈ ಎಂಡಿಂದ ಮತ್ತೆ ಈ ಕಾರ್ಡಿಗೆ ಸುತ್ತಕೊಳ್ಳೋಣ. ಈ ಎಂಡಿಂದ ಫೋಲ್ಡ್ ಮಾಡಿಕೊಂಡು ಮತ್ತೆ ಈಗ ಸುತ್ಕೋಬೇಕು. ಇದಕ್ಕೆ ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡು ಹೀಗೆ ಸುತ್ಕೋಬೇಕು. ಇದು 6ನೇ ಎಳೆ. ಹರಳಿ ಆದಮೇಲೆ ಈ ಎಂಡಲ್ಲಿ ಈ ಎಂಡನ್ನು ಈ ಥರ ಇಟ್ಕೊಂಡು ಹೀಗೆ 2 ನಾಟ್ ಹಾಕ್ಕೊಬೇಕು. ಹೀಗೆ ಮಾಡಿ ಈಗಂದರೆ ಬರುತ್ತೆ. ಈ ಥರ 2 ಈ ಥರ ನಾಟ್ ಮಾಡಿಕೊಂಡು ಈ ಥರ ಒಂದು ಫಾಲ್ ಬಟ್ಟೆಗೆ ಟ್ರೈ ಮಾಡಿ, ಬೆಸ್ಟು. ಈಗ ಈ ನಾಟ್ನ ಇಲ್ಲಿ ಇಟ್ಕೊಬೇಕು. ಈ ಥರ ಹಿಂದಕ್ಕೆ ಫಾಲ್ ಬಟ್ಟೆ ಹಿಂದಕ್ಕೆ, ಇದು ಸೀದಾ, ಇದು ಉಲ್ಟಾ ಫಾಲು. ಹೀಗೆ ಇಟ್ಕೊಂಡು ಹೀಗೆ ಫಿಂಗರ್ಗೆ ಲಾಕ್ ಮಾಡಿಕೊಂಡು ಹೀಗೆ ಇಟ್ಕೊಂಡು ಕ್ರೋಶಾ ನೀಡಲ್ ನಂಬರ್ 0.7 mm ತೊಗೊಂಡಿದ್ದೀನಿ. ಈ ಕ್ರೋಶಾ ಯೂಸ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಕ್ರೋಶಾಯಿಂದ ಬಟ್ಟೆಗೆ ಹಾಕ್ಕೊಂಡು ಹೀಗೆ ಥ್ರೆಡ್ನ ಹೀಗೆ ನೀಡಲ್ ಮೇಲೆ ಸುತ್ತಕೊಂಡು ಈಗ ತಗೊಂಡು ಬಂದು ಇಲ್ಲಿ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಬಟ್ಟೆಗೆ ಸೂಜಿ ನೀಡಲ್ ಚುಚ್ಕೊಂಡು ಹೀಗೆ ಥ್ರೆಡ್ ತಗೊಂಡು ಬಂದು
ಹೀಗೆ ಥ್ರೆಡ್ ತೊಗೊಂಡು ಬಂದು ಹೀಗೆ ಎತ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಈ ಥರ ನೀಡಲ್ಲಿಂದ ಬಟ್ಟೆ ಚುಚ್ಚಿಕೊಂಡು ದಾರ ತಗೊಂಡು ಬಂದು ಹೀಗೆ ಎರಡರಿಂದ ಇದು ಲಾಕ್ ಅಂತಾರೆ. ಇದು ಲಾಕ್ ಆಯಿತು. ಈಗ ಚೈನ್ ಹಾಕೋದಿಗೆ ಹೀಗೆ ನೀಡಲ್ಲಿಂದ ಥ್ರೆಡ್ನ ನೀಡಲ್ ಮೇಲೆ ಸುತ್ತಕೊಂಡು ಈಗ ತಗೊಂಡು ಬರೋದು. ಈ ನೀಡಲ್ ಮುತ್ಯಗಳು ಹಿಂಗಿರಬೇಕು. ಈಗ ತಗೊಂಡು ಬರೋದು. ಇದು ಚೈನ್. 4 ಚೈನ್ ಹಾಕೋದು. ಎಲ್ಲಿ ಬರುತ್ತಲ್ಲ ನೋಡಿ ಕರೆಕ್ಟಾಗಿ ಲಾಕ್ ಮಾಡೋದು. ಮತ್ತೆ 4 ಚೈನ್ ಹಾಕೋಣ. 1 2 3 4 5 5 ಚೈನ್ಸ್ ಹಾಕ್ತೆ. ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಸೂಜಿ ಹಾಕ್ಕೊಂಡು ಬಟ್ಟೆಗೆ ಹೋಗಿ ದಾರ ತಗೊಂಡು ಬಂದು ಈ 2ರಿಂದ ಸೂಜಿಲಿ ವಾಪಸ್ ಬರೋದು. ಲಾಕ್ ಆಯಿತು. 4 ಚೈನು ಲಾಕು, 5 ಚೈನು ಲಾಕು. ಇದು ಚೈನ್ ಹಾಕಿ ಲಾಕ್ ಮಾಡೋದು ಗೊತ್ತಾಯಿತು. ಈಗ ಹಾಫ್ ಡಬಲ್ ಕ್ರೋಶ ಮಾಡೋದು ಹೇಗೆ ಅಂತ ನೋಡೋಣ. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೋ ನೋಡಿ ಸೂಜಿಯಿಂದ ದಾರ ತಗೊಂಡು ಬಂದು ಇವಾಗ ಸೂಜಿ ಮೇಲೆ 3 ದಾರ ಇರುತ್ತೆ. 1 2 3 ಇವಾಗ ಕಾಣಿಸ್ತೈತೆ. ಸೂಜಿ ಮೇಲೆ 3 ದಾರ ಇರುತ್ತೆ. ಮೂರರಿಂದ ಒಂದೇ ಸತಿ ಆಚೆ ಬರೋದು. ಇದು ಹಾಫ್ ಡಬಲ್ ಕ್ರೋಶ. ಹೇಗೆ ಅಂದರೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಬಟ್ಟೆಗೆ ಹೋಗಿ ಸೂಜಿಯಿಂದ ದಾರ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ. 3ರಿಂದ ಒಂದೇ ಸತಿ ದಾರ ತೊಗೊಂಡು ಹಾಕಿ ಬರೋದು. ಇದು ಹಾಫ್ ಡಬಲ್ ಕ್ರೋಶ. ಈಗ ಡಬಲ್ ಕ್ರೋಶ. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬಟ್ಟೆಗೆ ಹೋಗಿ ದಾರ ತೊಗೊಂಡು ಬಂದು ಒಂದೆಳೆ ಬಿಟ್ಟೋಯ್ತು. ದಾರ ತೊಗೊಂಡು ಬಂದು ಇವಾಗ ಸೂಜಿ ಮೇಲೆ 3 ದಾರ ಐತೆ. ಸೂಜಿ ಮೇಲೆ 3 ದಾರ ಐತೆ. 2ರಿಂದ 1 ಸರಿ, 2ರಿಂದ ಇನ್ನೊಂದು ಸತಿ. ಇದು ಡಬಲ್ ಕ್ರೋಶ. ಹೀಗೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬಟ್ಟೆಗೆ ಹೋಗಿ ದಾರ ತಗೊಂಡು ಬಂದು ಸ್ವಲ್ಪ ಹೀಗೆ ಎಳ್ಕೊಂಡು ಸೂಜಿ ಮೇಲೆ 3 ದಾರ ಐತೆ. 2ರಿಂದ 1 ಸತಿ, 2ರಿಂದ 1 ಸತಿ ಬರೋದು. ಇದು ಡಬಲ್ ಕ್ರೋಶ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬಟ್ಟೆಗೆ ಹೋಗಿ ದಾರ ತಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರ್ತವೆ. ದಾರ ತಗೊಂಡು ಸೂಜಿಗೆ 2ರಿಂದ 1 ಸತಿ, ಸೂಜಿ ದಾರ ಸುತ್ತಕೊಂಡು 2ರಿಂದ 1 ಸತಿ ಆಚೆ ಬರೋದು. ಇದು ಡಬಲ್ ಕ್ರೋಶ. ಇವಾಗ ತ್ರಿಬಲ್ ಕ್ರೋಶ ಹೇಗೆ ಮಾಡೋದು ನೋಡೋಣ.
ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ಬಟ್ಟೆಗೆ ಹೋಗಿ ದಾರ ತಗೊಂಡು ಬಂದು 2ರಿಂದ 1 ಸರಿ, 2ರಿಂದ 1 ಸರಿ, 2ರಿಂದ 3 ಸತಿ ಆಚೆ ಬರಬೇಕು. ಇದು ಟ್ರಿಬಲ್ ಕ್ರೋಶ. ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಬಟ್ಟೆಗೆ ಹೋಗಿ ದಾರ ತಗೊಂಡು ಬರಬೇಕು. ದಾರ ತೊಗೊಂಡು ಬಂದು ಒಂದು ಸ್ವಲ್ಪ ಎಳ್ಕೊಬೇಕು. ನೀಡಲ್ಲಿ ಒಂಚೂರು ಹಿಂಗೆ ಪುಷ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು 2ರಿಂದ 1 ಸತಿ, 2ರಿಂದ 2 ಸತಿ, ಇನ್ನೆರಡು ಇರುತ್ತಲ್ಲ ಲಾಸ್ಟ್ 3 ಸತಿ. ಇದು ಕಂಬ ದೊಡ್ಡದಾಗಿ ಬರುತ್ತೆ. ಕಂಬ ಎಷ್ಟು ದೊಡ್ಡದು, ಸ್ವಲ್ಪ ಎಳ್ಕೊಂಡ್ರೆ ದೊಡ್ಡದಾಗಿ ಬರುತ್ತೆ. ಇದು ಟ್ರಿಬಲ್ ಕ್ರೋಶ. ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಬೇಕು. ಬಟ್ಟೆ ದಾರ ಹಾಕಿ ಸೂಜಿ ಹಾಕಿ ದಾರ ತಗೊಂಡು ಬಂದು ಒಂಚೂರು ಸೂಜಿ ಹಿಂಗೆ ಬರುತ್ತಲ್ಲ, ಹಿಂಗೊಂಚೂರೇ ಸೂಜಿ ಎಳ್ಕೊಂಡು ಸೂಜಿ ದಾರ ಸುತ್ತಕೊಂಡು 2ರಿಂದ 1 ಸತಿ, 2ರಿಂದ 2 ಸತಿ, 2ರಿಂದ 3 ಸತಿ. ಇದು ಟ್ರಿಬಲ್ ಕ್ರೋಶ. ಲಾಕು, ಚೈನು, ಲಾಕು, ಚೈನು, ಲಾಕು, ಹಾಫ್ ಡಬಲ್ ಕ್ರೋಶ, ಡಬಲ್ ಕ್ರೋಶ, ಟ್ರಿಬಲ್ ಕ್ರೋಶ. ಇಷ್ಟು ಮಾಡಿದ್ದೀವಿ ಇದರಲ್ಲಿ. ಇದು ಪ್ರಾಕ್ಟೀಸ್ ಆಗಬೇಕು. ಫಸ್ಟು ಲಾಕ್ ಮಾಡೋದು, ಚೈನ್ ಹಾಕಿ ಲಾಕ್ ಮಾಡೋದು, ಚೈನ್ ಹಾಕಿ ಲಾಕ್ ಮಾಡೋದು, ಹಾಫ್ ಡಬಲ್ ಕ್ರೋಶ, ಡಬಲ್ ಕ್ರೋಶ, ಟ್ರಿಬಲ್ ಕ್ರೋಶ. ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಡಿಸೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಬೇಸಿಕ್ ಕಲಿಬೇಕಾಗಿರೋದು. ಕ್ರೋಶ ಕುಚ್ಚಿಗೋಸ್ಕರ ಇದು ಕಲಿಬೇಕು. ಇದಿಷ್ಟು ಕಲಿತ್ಕೊಂಡ್ರೆ ಈಸಿ ಆಗುತ್ತೆ. ಇದು ಲಾಕ್ ಮಾಡೋದು ಹೇಗೆ ಅಂದರೆ ಇದಿರುತ್ತೆ. ಈಗ ಹೋಗಿ ದಾರ ತೊಗೊಂಡು ಬಂದು 1, 2, 3 ಈ 3 ಚೈನ್ ಹಾಕ್ಬಿಟ್ಟು ಇಲ್ಲಿ ಕಟ್ ಮಾಡಿ ಹೀಗೆ ತೆಗೆದ್ರೆ ನೀಡಲ್ಲ. ಇದು ಲಾಕ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.